ಹಾಲೆಲೂಯ, ಸ್ತೋತ್ರ. ಪ್ರಸಂಗಿ ಪುಸ್ತಕದಲ್ಲಿ ಬರೆದಿದೆ ಏನೆಂದರೆ, ದೇವರ ರಾಜ್ಯದಲ್ಲಿ ಪ್ರತಿಯೊಂದಕ್ಕೂ ಒಂದು ಕಾಲವಿದೆ. ಪ್ರತಿಯೊಂದಕ್ಕೂ ದೇವರ ರಾಜ್ಯದಲ್ಲಿ ಒಂದು ಕಾಲವಿದೆ. ಸೊಲೊಮನ್ ರಾಜನು ಹೇಳುತ್ತಾನೆ, 3ನೇ ವಾಕ್ಯದಲ್ಲಿ ನಾವು ನೋಡುವುದಾದರೆ ಸಮಯದ ಬಗ್ಗೆ. ಸಮಯ ಕಟ್ಟಲು, ಸಮಯ ನಡಲು, ಸಮಯವು ಸಂಪಾದಿಸಲು. ಅಲ್ಲಿ ದೇವರ ರಾಜ್ಯದಲ್ಲಿ ಪ್ರತಿಯೊಂದಕ್ಕೂ ಕಾಲ ಮತ್ತು ಸಮಯವಿದೆ. ಕಾಲವು ಕಟ್ಟಲು, ಕಾಲವು ಏಳಲು. ಸೊಲೊಮನ್ ಅರಸನು ಹೇಳುತ್ತಾನೆ, ಕಾಲವು ಕಟ್ಟಲು, ಕಾಲವು ಏಳಲು, ಕಾಲವು ಮುಂದುವರಿಯಲು, ಕಾಲವು ಏರಲು, ಪ್ರತಿಯೊಂದಕ್ಕೂ ಸಮಯವಿದೆ. ಯಾರಿಲ್ಲಿ ನಂಬುತ್ತೀರಿ? ಇದು ದೇವರ ಸಭೆ ಏರುವ ಸಮಯವಾಗಿದೆ. ನಿಶ್ಚಿತ ಸಮಯ ದೇವರ ಸಭೆ ಏರಲು ಮತ್ತು ಮುಂದುವರಿಯಲು. ಆಮೆನ್. ಸಮಯವು ಸಭೆ ಏಳಲು, ಏರಲು, ಎತ್ತರಕ್ಕೆ ಏರುವ ಸಮಯವಾಗಿದೆ. ಸಮಯ ಮತ್ತು ಕಾಲ ಮುಂದುವರಿಯಲು. ಆಮೆನ್. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ಚದುರಿ ಹೋದವರು ಅಲ್ಲಲ್ಲಿ ಹೋಗಿ ಸ್ವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಫಿಲಿಪ್ಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತುಗಳನ್ನು ಕೇಳಿ, ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ, ಅವನು ಹೇಳಿದ ಸಂಗತಿಗಳಿಗೆ ಏಕಮನಸ್ಸಾಗಿ ಲಕ್ಷ್ಯ ಕೊಟ್ಟರು. ಯಾಕೆಂದರೆ ಅನೇಕರೊಳಗಿಂದ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು ಮತ್ತು ಅನೇಕ ಪಾರ್ಶ್ವವಾಯು ರೋಗಿಗಳು, ಕುಂಟರು ಸ್ವಸ್ಥ ಮಾಡಲ್ಪಟ್ಟರು. ಈ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು. ಚದುರಿ ಹೋದ ಜನರು ಅಲ್ಲಲ್ಲಿ ಹೋಗಿ ದೇವರ ವಾಕ್ಯವನ್ನು ಪ್ರಸರಿಸಿದರು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಮನುಷ್ಯ ಪೌಲನ ಬಗ್ಗೆ. ಈ ಜನರನ್ನು ಹಿಂಸಿಸುತ್ತಾ ಹೋದನು. 1ನೇ ವಾಕ್ಯದಿಂದ ಹೇಳುತ್ತದೆ, ಈ ಮನುಷ್ಯನು ದೇವರ ಸಭೆಯನ್ನು ಹಿಂಸಿಸಿದನು. ಮನೆ ಮನೆಗೆ ಹೋಗಿ ಜನರನ್ನು ನಾಶ ಮಾಡುತ್ತಿದ್ದನು. ಅದು ಜನರು ಚದುರಿ ಹೋಗಲು ಕಾರಣವಾಯಿತು. ಹೌದು, ದೇವರ ವಾಕ್ಯವು ಮುಂದುವರಿಯುತ್ತಾ ಹೇಳುತ್ತದೆ, ಯಾರು ಚದುರಿ ಹೋದರೋ ಅವರು ಎಲ್ಲ ಕಡೆ ಹೋದರು. ಅಲ್ಲಿಯವರೆಗೆ ಅವರು ಒಂದೇ ಸ್ಥಳದಲ್ಲಿ ಇದ್ದರು. ಪೌಲನ ಹಿಂಸಿಸುವಿಕೆ ಜನರು ಚದುರಿ ಹೋಗಲು ಕಾರಣವಾಯಿತು. ವಾಕ್ಯವು ಮುಂದುವರಿಯುತ್ತಾ ಹೇಳುತ್ತದೆ, ಫಿಲಿಪ್ಪನು ಸಮಾರ್ಯಕ್ಕೆ ಹೋದನು. ಯಾವ ಯೆಹೂದ್ಯನೂ ತನ್ನ ಸ್ವಇಚ್ಛೆಯಿಂದ ಅಲ್ಲಿ ಹೋಗಲು ಇಷ್ಟಪಡುವುದಿಲ್ಲ. ಯಾಕೆಂದರೆ ಯೆಹೂದ್ಯರು ಸಮರಿಟರನ್ನು ದ್ವೇಷಿಸುತ್ತಾರೆ. ಹೌದು, ಸಮರಿಟನು ಬಲದಿಂದ ಬಂದರೆ ಇವರು ಎಡಕ್ಕೆ ಹೋಗುತ್ತಿದ್ದರು. ಯಾರೂ ಸಮಾರ್ಯಕ್ಕೆ ಹೋಗಲು ಇಚ್ಛಿಸುವುದಿಲ್ಲ. ಈಗ ಪರಿಸ್ಥಿತಿ ಹೀಗೆ ಇದೆ ಅಂದರೆ ಫಿಲಿಪ್ಪನು ಸಮಾರ್ಯಕ್ಕೆ ಹೋಗಬೇಕಾಯಿತು. ಫಿಲಿಪ್ಪನು ಸಮಾರ್ಯದಲ್ಲಿ ಕ್ರಿಸ್ತನನ್ನು ಪ್ರಕಟಿಸಿದನು. 6ನೇ ವಾಕ್ಯ ಹೇಳುತ್ತದೆ, ಜನರು ಒಮ್ಮತದಿಂದ ಕೇಳಿದರು, ಅಲ್ಲದೆ ಅವರು ಮಾಡಿದ ಅದ್ಭುತಗಳನ್ನು ನೋಡಿದರು ಮತ್ತು ಕೇಳಿದರು. ಹೌದು, ಮತ್ತು ಮುಂದುವರಿಯುತ್ತಾ ದೇವರ ವಾಕ್ಯ ಹೇಳುತ್ತದೆ, ಅಶುದ್ಧ ಆತ್ಮಗಳು ಬೊಬ್ಬೆ ಇಡುತ್ತಾ ತುಂಬ ಜನರಿಂದ ಹೊರಗೆ ಬಂದರು. ಅಂಗವಿಕಲರು ಹಾಗೂ ಪಾರ್ಶ್ವವಾಯು ಪೀಡಿತರು ಗುಣ ಹೊಂದಿದರು. ಅಲ್ಲದೆ ಅಲ್ಲಿ ತುಂಬ ಸಂತೋಷ ಆ ನಗರದಲ್ಲಿ ಉಂಟಾಯಿತು. ಫಿಲಿಪ್ಪನು ಸಮಾರ್ಯಕ್ಕೆ ಹೋಗಿ ಕ್ರಿಸ್ತನನ್ನು ಪ್ರಕಟಿಸಿದನು. ದೇವರ ವಾಕ್ಯ ಹೇಳುತ್ತದೆ, ಜನಸಮೂಹವು ದೇವರ ವಾಕ್ಯಕ್ಕೆ ಕಿವಿಗೊಟ್ಟರು. ಏನಾದರೂ ಅಭಿವ್ಯಕ್ತವಾಗುವ ಮೊದಲು ಜನರು ಸ್ವಇಚ್ಛೆಯಿಂದ ದೇವರ ವಾಕ್ಯವನ್ನು ಕೇಳಿದರು. ಹೌದು, ಒಗ್ಗೂಡಿದ ಜನಸಮೂಹವು ದೇವರ ವಾಕ್ಯವನ್ನು ಕೇಳಿದರು. ಅಲ್ಲಿಯವರೆಗೆ ಅವರು ಕಿವುಡರಾಗಿದ್ದರು. ಯೇಸು ಹೇಳಿದರು, ಯಾರಿಗೆ ಕಿವಿ ಉಂಟು ಅವರು ಕೇಳಲಿ. ಪ್ರತಿಯೊಬ್ಬರಿಗೂ ಕಿವಿಗಳು ಉಂಟಲ್ಲ? ಹೌದು, ಆದರೆ ಜನರು ಕೇಳಲು ತಯಾರಿಲ್ಲ. ಅವರು ಮಂದಮತಿಗಳಾಗಿದ್ದರು. ಆದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಫಿಲಿಪ್ಪನು ಪ್ರಕಟಿಸಿದಾಗ ಜನರು ಕಿವಿಗೊಟ್ಟರು. ಹೌದು, ಜನರು ಕಿವಿಗೊಟ್ಟರು. ಏನು ಫಿಲಿಪ್ಪನು ಪ್ರಚಾರ ಮಾಡಿದನೋ ಅದನ್ನು ಅವರು ಕೇಳಿದರು. ಅಲ್ಲದೆ ದೇವರ ಕಾರ್ಯವು ಜರುಗುವ ಮೊದಲು ಅಲ್ಲಿ ಮುಕ್ತತೆ ಮತ್ತು ಆಸಕ್ತಿ ಇರಬೇಕು. ಜನಸಮೂಹವು ಏನನ್ನು ಪ್ರಚಾರ ಮಾಡಿದರೋ ಅದನ್ನು ಕೇಳಿಕೊಂಡರು. ಮುಂದುವರಿಸಿ ದೇವರ ವಾಕ್ಯ ಹೇಳುತ್ತದೆ, ಅಲ್ಲಿ ಜನರು ಗುಣ ಹೊಂದಿದರು, ಪಾರ್ಶ್ವವಾಯು ಪೀಡಿತರು ಸ್ವಸ್ಥಗೊಂಡರು. ಹಾಲೆಲೂಯ.
ಯಹೋ ಯಾವಾಗ ಜನರು ದೇವರ ವಾಕ್ಯಗಳನ್ನು ಕೇಳಲು ಆರಂಭಿಸಿದರು, ಆ ವಾಕ್ಯದಲ್ಲಿ ಬಿಡುಗಡೆ ಹೊಂದುವ ಶಕ್ತಿ ಇತ್ತು. ಆ ವಾಕ್ಯದಲ್ಲಿ ಗುಣ ಹೊಂದುವ ಶಕ್ತಿ ಅಡಕವಾಗಿತ್ತು. ಆ ವಾಕ್ಯದಲ್ಲಿ ಜೀವನವು ಪರಿವರ್ತನೆ ಹೊಂದುವ ಶಕ್ತಿ ಅಡಕವಾಗಿತ್ತು. ಆದರೆ ಜನರು ಕೇಳಲು ಆಸಕ್ತಿಯುಳ್ಳವರಾಗಿರಬೇಕು. ಗಮನ ಕೊಟ್ಟು ಕೇಳಿದರಿಂದ ಅಲ್ಲಿ ಜನರು ಗುಣ ಹೊಂದಿದರು, ಬಿಡುಗಡೆಗೊಂಡರು. ಯಾವಾಗ ದೇವರು ತನ್ನ ಶಕ್ತಿಯನ್ನು ಸ್ಪಷ್ಟಪಡಿಸಿದರೋ ಆವಾಗ ಅಲ್ಲಿ ಮೊದಲನೆಯದಾಗಿ ಆಗುವುದೆಂದರೆ ತುಂಬಿ ತುಳುಕುವ ಸಂತೋಷ. ಅಲ್ಲಿ ಸಂತೋಷ ತುಂಬಿತ್ತು. ಈಗ ಈ ಕೊನೆಯಲ್ಲಿ ವಿದ್ಯುತ್ ಶಕ್ತಿ ಸಂಪರ್ಕವಿದೆ. ಅದು ಎಸಿಗೆ ಅಳವಡಿಸಲು ಸಾಧ್ಯವಿಲ್ಲ. ಅದಕ್ಕೋಸ್ಕರ ನಾವು ಬೇರೊಂದು ಜನರೇಟರಿಗೆ ಸಂಪರ್ಕ ಕೊಟ್ಟಿದ್ದೇವೆ ಎಸಿ ನಡೆಯಲು. ಇಲ್ಲಿ ವಿದ್ಯುತ್ ಶಕ್ತಿ ಸಂಪರ್ಕ ಬೆಳಕು ಮತ್ತು ಫ್ಯಾನ್ಗಳಿಗೆ ಮಾತ್ರ. ಇಲ್ಲಿ ಕೊಟ್ಟ ವಿದ್ಯುತ್ ಶಕ್ತಿ ಸಂಪರ್ಕವು ನಮಗೆ ಬೇಕಾದಕ್ಕೂ ಇಲ್ಲಿ ನೀಡಿದಕ್ಕೂ ಅಸಮಾನತೆ ಇದೆ. ನಮಗೆ ಬೇಕಾದ ಪವರಿಗೂ ಅಲ್ಲದೆ ಇಲ್ಲಿ ಸಿಗುವ ವಿದ್ಯುತ್ ಶಕ್ತಿಗೂ ಕೊರತೆ ಇದೆ. ಬೇಕಾದ ಶಕ್ತಿಗೂ ಸಿಗುವ ಶಕ್ತಿಗೂ ಕೊರತೆ ಇದೆ. ನಾನು ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳುತ್ತೇನೆ. ಪ್ರತಿ ವಾಕ್ಯವು ಸ್ಪಷ್ಟವಾಗಲು ಉನ್ನತ ಹಂತದ ಶಕ್ತಿ ಬೇಕು. ಪ್ರತಿ ವಾಕ್ಯವು ಅಭಿವ್ಯಕ್ತಿ ಹೊಂದಲು ಇಷ್ಟೇ ಮಟ್ಟದ ಶಕ್ತಿ ಬೇಕು. ಇನ್ನೂ ಸ್ವಲ್ಪ ಒಳ್ಳೆಯ ರೀತಿಯಿಂದ ವಿವರಿಸ್ತೇನೆ. ನೆನೆಸಿಕೊಳ್ಳಿ, ನಿಮ್ಮಲ್ಲಿ ₹1000 ಇದೆ. ನೀವು ಶಾಪಿಂಗಿಗೆ ಹೋಗುತ್ತೀರಿ. ಒಂದು ಶಾಪಿಂಗ್ ಮಾಲಿನ ಒಳಗೆ ಹೋಗುತ್ತೀರಿ. ಅಲ್ಲಿ ಒಂದು ಕಾರನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನೀವು ನೋಡುತ್ತೀರಿ, ತುಂಬ ಒಳ್ಳೆಯ ಕಾರು. ಬಾಗಿಲು ತೆರೆದು ಒಳಗೆ ಕುಳಿತುಕೊಳ್ಳುತ್ತೀರಿ. ನಿಮಗೆ ಅದು ಬೇಕು. ನಿಮಗೆ ಅದರ ಬಗ್ಗೆ ಆಸೆ ಉಂಟು. ಆದರೆ ನೀವು ಕೊಳ್ಳುತ್ತೀರಾ? ನಿಮ್ಮ ಕಿಸೆಯಲ್ಲಿ ₹1000 ಮಾತ್ರ ಇದೆ. ಆಸಕ್ತಿ ಇದೆ, ವಸ್ತು ಇದೆ. ನೀವು ಮಾಲ್ಗೆ ಹೋಗಿದ್ದೀರಿ. ಅಲ್ಲಿ ಕಾರನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇದು ನಿಮ್ಮ ಎಲ್ಲ ಇಚ್ಛೆಗಳನ್ನು ಪೂರೈಸುತ್ತದೆ. ನೀವು ಅದರಲ್ಲಿ ಕುಳಿತುಕೊಂಡಿರಿ. ಅದರ ಸೀಟು, ಅಲ್ಲಿ ಬೇರೆಲ್ಲ ವಿಷಯಗಳು ನಿಮಗೆ ತುಂಬ ಮೆಚ್ಚುಗೆ ಆದವು. ಆದರೆ ಅದನ್ನು ನಿಮ್ಮದಾಗಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾಕೆಂದರೆ ಅದಕ್ಕೆ ಬೇಕಾದಷ್ಟು ಹಣಕಾಸಿನ ಬೆಂಬಲ ನಿಮ್ಮಲ್ಲಿಲ್ಲ. ಈಗ ಅರ್ಥವಾಯಿತಾ? ನಿಮ್ಮಲ್ಲಿ ಹಣದ ಶಕ್ತಿ ಇಲ್ಲವೆಂದರೆ ವಸ್ತು ಇಲ್ಲ ಎಂದರ್ಥ ಅಲ್ಲ. ನಿಮ್ಮಲ್ಲಿ ಆಸಕ್ತಿ ಇಲ್ಲ ಅಂತಲ್ಲ. ಆದರೆ ಬೇರೇನೋ ಬೇಕು ಅದನ್ನು ನಿಮ್ಮದಾಗಿಸಿಕೊಳ್ಳಲು. ನೀವು ನನ್ನ ಜೊತೆಗಿದ್ದೀರಾ? ಒಳ್ಳೆಯದಾಗಿ ಅರ್ಥವಾಯಿತಾ? ನಿಮ್ಮಲ್ಲಿದ್ದ ₹1000 ನೀವು ಮನೆ ಸಾಮಗ್ರಿಗಳನ್ನು ತರಬಹುದು, ಆದರೆ ಕಾರಲ್ಲ. ನೀವೊಂದು ಸುಂದರ ಮನೆ ನೋಡಲು ಹೋಗಬಹುದು. ಅದನ್ನು ನೀವು ಇಚ್ಛಿಸಬಹುದು. ಆ ಮನೆಯು ಚೆನ್ನಾಗಿ ಕಟ್ಟಿರಬಹುದು. ಒಳಾಂಗಣವನ್ನು ತುಂಬ ಚೆನ್ನಾಗಿ ಅಲಂಕರಿಸಿರಬಹುದು. ಮನೆಯು ಬಲಯುತವಾಗಿ ಸುಂದರವಾಗಿರಬಹುದು. ಅದರ ವಾಸ್ತುಶಿಲ್ಪ ನಿಮಗೆ ಮೆಚ್ಚುಗೆ ಆಗಿರಬಹುದು. ಆದರೆ ನಿಮ್ಮಲ್ಲಿ ಬೇಕಾದಷ್ಟು ಹಣ ಬಲವಿಲ್ಲದಿದ್ದರೆ ನೀವು ಅದನ್ನು ಪಡೆಯಲು ಸಾಧ್ಯವಿಲ್ಲ. ಅದು ಅಲ್ಲೇ ಇದೆ. ನೀವು ಅದರ ಸುತ್ತ ಸುಳಿದಾಡಬಹುದು. ಇಚ್ಛೆ ಇರಬಹುದು, ಆಸಕ್ತಿ ಇರಬಹುದು, ಆದರೆ ನೀವು ಅದನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ನಿಮ್ಮಲ್ಲಿ ಹಣದ ಬಲವಿಲ್ಲ. ಆಮೆನ್. ಹೀಗೆಯೇ ದೇವರ ವಾಕ್ಯದಲ್ಲಿದ್ದ ಎಲ್ಲ ಭರವಸೆಗಳು ನಮ್ಮದಾಗಿಸಲು ನಮಗೆ ಮೊದಲ ಹಂತದ ವಿಶ್ವಾಸ ಬೇಕು. ಹಾಗೂ ದೇವರ ಬಲವು ಅದನ್ನು ಅನುಭವಿಸಲು ಬೇಕು. ದೇವರ ಶಕ್ತಿಯು ಅಲ್ಲಿ ಸ್ಪಷ್ಟವಾಗದಿದ್ದರೆ ಆ ಇಚ್ಛೆಯು ಹಾಗೂ ಕನಸು ಅಲ್ಲಿ ಅಭಿವ್ಯಕ್ತಿಯಾಗಲು ಸಾಧ್ಯವಿಲ್ಲ. ಆಮೆನ್. ಆ ₹1000 ನಿಮಗೆ ಸರಿಯಾಗಿ ಅರ್ಥವಾಗುವಂತೆ ಮಾಡಿತು ಅಂತ ಭಾವಿಸ್ತೇನೆ. ಹಣದ ಶಕ್ತಿಗೂ ಆತ್ಮಿಕ ಶಕ್ತಿಗೂ ಸಮಾನತೆ ಉಂಟು. ನೀವು ನಿಮಗೆ ಎಷ್ಟು ಸಾಧ್ಯವೋ ಅಲ್ಲಿ ತನಕ ಮಾತ್ರ ಹೋಗಬಹುದು. ಯಾವ ಹಂತದಲ್ಲಿ ನೀವು ಇದ್ದೀರೋ ಅಲ್ಲಿ ತನಕ ಮುಂದುವರಿಯಬಹುದು. ಆಮೆನ್. ನೀವು ನೋಡುವ ಪ್ರತಿ ಮನೆ, ಪ್ರತಿ ಕಾರು, ಪ್ರತಿ ವಸ್ತುವನ್ನು ನಿಮ್ಮದಾಗಿಸಿಕೊಳ್ಳಲು ಕೆಲವು ಹಂತದ ದೇವರ ಶಕ್ತಿಯು ನಿಮ್ಮಲ್ಲಿರಬೇಕು. ನಿಮಗೆ ಅರ್ಥವಾಯಿತಾ? ಈಗಿನ ಪ್ರಪಂಚದಲ್ಲಿ ಕೆಲವರನ್ನು ನೀವು ಶ್ರೀಮಂತರೆಂದು ಕರೆಯಬಹುದು. ಯಾಕೆ ಅವರನ್ನು ಶ್ರೀಮಂತರೆಂದು ಕರೆಯುತ್ತಾರೆ? ಯಾಕೆಂದರೆ
ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಅವರು ಅಭಿವ್ಯಕ್ತಿಪಡಿಸುತ್ತಾರೆ. ಹೇಗೆಂದರೆ ಅವರದ್ದು ಬೇರೆಯಾದ ಅಭಿಪ್ರಾಯವಿದೆ. ಅವರು ಬೇರೆಯವರಂತಲ್ಲ. ಯೋಚನಾಶಕ್ತಿ, ಮನಸ್ಥಿತಿ, ನಿರ್ದಿಷ್ಟ ಹಣಕಾಸಿನ ವಿಷಯ ಅವರ ಪರವಾಗಿ ಇರುವುದನ್ನು ಅವರು ಅರಿತಿರುತ್ತಾರೆ ಮತ್ತು ಅದರ ಪ್ರಕಾರ ಅವರು ನಡೆದುಕೊಳ್ಳುತ್ತಾರೆ. ಈಗ ಐಸಾಯ 48ನೇ ಅಧ್ಯಾಯ 17ನೇ ವಾಕ್ಯ. ಈಗ ಯೆಹೋವನೆಂಬ ದೇವರು ತನ್ನ ಆತ್ಮದೊಡನೆ ನನ್ನನ್ನು ಕಳುಹಿಸಿದ್ದಾನೆ. ನಿನ್ನ ವಿಮೋಚಕನು ಇಸ್ರಾಯೇಲರ ಸದಮಲ ಸ್ವಾಮಿಯೂ ಆದ ಯೆಹೋವನು ಹೀಗೆನ್ನುತ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನು. ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವನಾಗಿದ್ದೇನೆ. ದೇವರ ವಾಕ್ಯವು ಹೇಳುತ್ತದೆ, ಈ ದೇವರು ನಿಮ್ಮನ್ನು ಕಲಿಸುವ ದೇವರು. ಏನನ್ನು ಕಲಿಸ್ತಾರೆ? ಪ್ರವಾದಿಯ ಬಗ್ಗೆ. ಈ ದೇವರು ಪ್ರವಾದಿಯ ಬಗ್ಗೆ ಕಲಿಸ್ತಾರೆ. ತುಂಬ ಸಲ ನಾವು ನೋಡುವುದಾದರೆ ವ್ಯಾಪಾರ, ರಿಯಲ್ ಎಸ್ಟೇಟ್ ಅಥವಾ ಅಂತಹ ವಿಷಯಗಳನ್ನು ಒಂದು ಆಶೀರ್ವಾದವಾಗಿ ನೋಡುತ್ತಾರೆ. ಇವೆಲ್ಲ ದೇವರು ಆಶೀರ್ವಾದಿಸುವ ವೇದಿಕೆಗಳಾಗಿವೆ. ಆಗಿರಬಹುದು ರಿಯಲ್ ಎಸ್ಟೇಟ್, ನಿಮ್ಮ ಬಂಡವಾಳ, ವ್ಯಾಪಾರ, ಇದೆಲ್ಲವೂ ನಿಮಗೆ ಆಶೀರ್ವಾದವನ್ನು ತರುವಂಥವೆಂದು ನೀವು ತಿಳಿಯುತ್ತೀರಿ. ಆದರೆ ನಿಜವಾಗಿ ದೇವರು ಈ ಆಶೀರ್ವಾದಗಳನ್ನು ತರುವವರು ಹಾಗೂ ಈ ವೇದಿಕೆಗಳನ್ನು ಬೇರೆ ಬೇರೆಯಾದ ವೇದಿಕೆಗಳನ್ನು ಉಪಯೋಗಿಸಿ ನಿಮಗೆ ಆಶೀರ್ವಾದಗಳನ್ನು ವರ್ಗಾಯಿಸ್ತಾರೆ. ಕೀರ್ತನೆ 127ರಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೇವರು ಕಟ್ಟದೇ ಇದ್ದರೆ ನೀವು ಕಟ್ಟುವುದು ವ್ಯರ್ಥ. ನೀವು ಬೇಗನೆ ಎದ್ದು ತಡವಾಗಿ ಮಲಗಿ ದೇವರು ಶಕ್ತಿ ಕೊಡದಿದ್ದರೆ ನಾನು ಹೇಳುವುದಿಲ್ಲ ನಿಮ್ಮ ದುಡಿಮೆ ಫಲ ಕೊಡುವುದಿಲ್ಲವೆಂದು. ಆದರೆ ಕೆಲವರು ಕಷ್ಟಪಟ್ಟು ಸಾಮ್ರಾಜ್ಯವನ್ನು ಕಟ್ಟುತ್ತಾರೆ. ನಾನು ಇತ್ತೀಚೆಗೆ ಒಬ್ಬ ಮನುಷ್ಯನ ಬಗ್ಗೆ ಓದಿದೆ. ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟುತ್ತಾರೆ. ಬಟ್ಟೆ ಕಾರ್ಖಾನೆ. ಅವನ ಹೆಸರು ಹೇಳಲು ಇಚ್ಛಿಸುವುದಿಲ್ಲ. ಎಲ್ಲರಿಗೂ ಪರಿಚಯವಿದ್ದ ಜನ. ಒಂದು ದಿನ ಅವನ ಮಗ ಎಲ್ಲವನ್ನೂ ವಹಿಸಿಕೊಂಡರು ಮತ್ತು ಅವರನ್ನು ಮನೆಯಿಂದ ಹೊರಗೆ ಹಾಕಿದರು. ಮತ್ತೆ ಅವರು ಭಿಕ್ಷುಕನಂತೆ ಬದುಕಿದರು. ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದರು. ಅವರ ಸಂಪೂರ್ಣ ಜೀವಮಾನವನ್ನೇ ಕಟ್ಟಲು ಕಳೆದರು. ಒಂದು ವ್ಯತ್ಯಾಸ, ಆದರೆ ಅವರನ್ನು ಹೊರಗೆ ನೂಕಿದರು. ಜನರು ಇಡೀ ಜೀವಮಾನವನ್ನೇ ಕಟ್ಟಲು ಕಳೆಯುತ್ತಾರೆ, ಆದರೆ ಅದನ್ನು ಅನುಭವಿಸುವುದಿಲ್ಲ. ಯಾಕೆಂದರೆ ದೇವರ ಆಶೀರ್ವಾದ ಅದರಲ್ಲಿ ಇಲ್ಲ. ಕೋವಿಡಿನ ಸಮಯದಲ್ಲಿ ನೀವು ಕೇಳಿದ್ದೀರಿ, ತುಂಬ ವ್ಯಾಪಾರಗಳು ಚೆನ್ನಾಗಿ ನಡೆಯುತ್ತಿದ್ದವು. ಆದರೆ ಒಂದು ಸ್ಥಿತಿಯು ಎಲ್ಲವನ್ನೂ ನಾಶ ಮಾಡಿತು, ಜನಾಂಗಗಳವರೆಗೆ. ಆದುದರಿಂದ ದೇವರು ಕಟ್ಟದೇ ಇದ್ದರೆ ಅದು ವ್ಯರ್ಥ. ಕಾವಲುಗಾರನು ಕಾಯುವುದು, ಕಟ್ಟಡ ಕಟ್ಟುವವನು ಕಟ್ಟುವುದು, ಹಾಗೆ ಬೇಗನೆ ಎದ್ದು ತಡವಾಗಿ ಮಲಗುವುದು ಎಲ್ಲವೂ ವ್ಯರ್ಥ. ಇಸಾಯ 45ನೇ ಅಧ್ಯಾಯ 3ನೇ ವಾಕ್ಯ. ನಾನು ನಿನ್ನ ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು. ನಿನ್ನ ಹೆಸರಿಡಿದು ಕರೆಯುವ ನಾನು ಯೆಹೋವನು, ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿಪಾಸ್ತಿಯನ್ನು, ಗುಪ್ತ ಸ್ಥಳಗಳಲ್ಲಿ ಮರೆಮಾಡಿದ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡುವೆನು. ದೇವರ ವಾಕ್ಯವು ಹೇಳುತ್ತದೆ, ಶ್ರೀಮಂತಿಕೆ ಮತ್ತು ನಿಧಿಗಳು ಕತ್ತಲಲ್ಲಿ ಇರುತ್ತವೆ. ಕಲ್ಪಿಸಿಕೊಳ್ಳಿ, ನಾನೀಗ ಲೈಟನ್ನು ಬಂದು ಮಾಡುತ್ತೇನೆ ಮತ್ತು ನೋಟುಗಳನ್ನು ಎಲ್ಲ ಕಡೆ ಬಿಸಾಕುತ್ತೇನೆ, ಆದರೆ ನೀವು ಅದನ್ನು ನೋಡುವುದಿಲ್ಲ. ಅಥವಾ ಬಂಗಾರದ ನಾಣ್ಯಗಳು, ಬೆಳಕಿಲ್ಲ, ನೀವು ಅದನ್ನು ನೋಡುವುದಿಲ್ಲ. ನೀವು ಅದರ ಮೇಲೆ ನಡೆದುಕೊಂಡು ಹೋಗುತ್ತೀರಿ. ಅದೊಂದು ಪೇಪರಿನ ತುಂಡು ಆಗಿರಬಹುದು ಅಥವಾ ₹1 ನಾಣ್ಯವಾಗಿರಬಹುದೆಂದು. ಅದು ನಿಜವಾದ ಬಂಗಾರ ನಾಣ್ಯ ಆದರೂ ನಿಮಗದು ತಿಳಿದಿರುವುದಿಲ್ಲ. ಯಾಕೆಂದರೆ
ಅದು ಏನೆಂದು ತಿಳಿಯಲು ಅಲ್ಲಿ ಬೆಳಕಿಲ್ಲ. ನೋಟಿನ ಕಂತೆನೇ ಇರಬಹುದು, ಆದರೆ ಪೇಪರ್ ತುಂಡು ಎಂದು ನೀವು ನಡೆದು ಹೋಗುತ್ತೀರಿ. ಬಂಗಾರದ ನಾಣ್ಯಗಳು 1 ಅಥವಾ 2 ರೂಪಾಯಿ ನಾಣ್ಯಗಳೆಂದು ತಿಳಿಯುತ್ತೀರಿ. ಅದು ಏನೆಂದು ತಿಳಿಯಲು ಅಲ್ಲಿ ಬೆಳಕಿಲ್ಲ. ಪ್ರತಿಯೊಂದು ಯಶಸ್ವಿಯಾದ ವ್ಯಾಪಾರ ಉಂಟು, ಆದರೆ ಕೆಲವರು ಮಾತ್ರ ಅದನ್ನು ನೋಡುತ್ತಾರೆ. ಅವರು ಅದರ ಪ್ರಯೋಜನ ಪಡೆಯುತ್ತಾರೆ. ಅವರು ಅದರ ದೃಷ್ಟಿಕೋನ ಮತ್ತು ಬೆಳಕನ್ನು ನೋಡುತ್ತಾರೆ. ಅವರು ದರ್ಶನ ಮತ್ತು ಬೆಳಕು ಎರಡನ್ನೂ ಹೊಂದಿರುತ್ತಾರೆ. ಯಾಕೆ ಇದನ್ನು ಗುಪ್ತವಾಗಿ ಇಡಲಾಗಿದೆ? ಯಾಕೆಂದರೆ ಇದನ್ನು ಎಲ್ಲರೂ ನೋಡಬಾರದೆಂದು. ಎಲ್ಲರೂ ನೋಡಿದರೆ ಇದು ಗುಪ್ತವಾಗಿ ಇರುವುದಿಲ್ಲ. ಇದು ಗುಪ್ತವಾಗಿ ಇರುತ್ತದೆ. ಎಲ್ಲಿಯವರೆಗೆ ಅಂದರೆ ಯಾರಿಗೋಸ್ಕರ ಇದು ಇಡಲ್ಪಟ್ಟಿದೆಯೋ ಅವನು ಬಂದು ನೋಡುವವರೆಗೆ, ದೇವರ ಬೆಳಕಲ್ಲಿ ನೋಡುವ ತನಕ. ಅಲ್ಲಿಯವರೆಗೆ ಇದು ಗುಪ್ತವಾಗಿರುತ್ತದೆ. ನೀವೊಂದು ಸ್ಥಳವನ್ನು ತುಂಬ ಸಲ ನೋಡಿರಬಹುದು, ನಡೆದಾಡಿರಬಹುದು. ಆದರೆ ಒಬ್ಬನು ಬಂದು ಅದನ್ನು ನೋಡಿ, ತಾನು ಈ ಜಾಗವನ್ನು ಈ ರೀತಿ ಬಳಸ್ತೇನೆ, ಇದನ್ನು ಕರೆಯುವುದು ಗುಪ್ತವಾಗಿ ಇಟ್ಟ ಸಿರಿವಂತಿಕೆ. ಇದು ಪ್ರಪಂಚದ ಜನರಿಂದ ಅಡಗಿರಬಹುದು, ಆದರೆ ದೇವರ ಬೆಳಕಲ್ಲಿ ನೋಡಲು ಆತ್ಮಿಕ ಕಣ್ಣು ತೆರೆದಿರಬೇಕು. ಯಾವ ಹಂತದಲ್ಲೂ ಮೇಲೇರಲು ಆತ್ಮಿಕ ಸಂಪರ್ಕವಿರಬೇಕು. ದೇವರ ರಾಜ್ಯವಾಗಿರಬಹುದು ಅಥವಾ ಕತ್ತಲೆಯ ರಾಜ್ಯವಾಗಿರಬಹುದು. ಒಂದು ಹಂತದಲ್ಲಿ ಮೇಲೇರಲು ಆತ್ಮಿಕ ಸಂಪರ್ಕವಿರಬೇಕು. ಯಾಕೆಂದರೆ ಸಾಮಾನ್ಯ ಮನುಷ್ಯನಿಗೆ ಇದು ಅನಾನುಕೂಲತೆ. ಆದುದರಿಂದ ಜನರು ದೇವರನ್ನು ಹುಡುಕುವ ಬದಲು ನೀವು ನೋಡಲಿಕ್ಕಿಲ್ಲ ಅಥವಾ ಅವರು ಆರಾಧಿಸುವುದು, ನಮಸ್ಕರಿಸುವುದು, ಆದರೆ ಅವರಿಗೆ ಒಂದು ಸಂಪರ್ಕ ಉಂಟು, ಅದನ್ನು ಅವರು ಸಂಭಾಳಿಸುತ್ತಾರೆ. ಯಾಕೆಂದರೆ ಅವರಿಗೆ ಕೆಲವು ತಿಳುವಳಿಕೆ ಬೇಕು. ಒಂದೇ ನಾನು ನೋಡುವುದನ್ನು ಯಾವಾಗ ಬೇರೆಯವರಿಗೆ ನೋಡಲು ಆಗುವುದಿಲ್ಲವೋ ಆವಾಗ ಮಾತ್ರ ನನ್ನ ದೃಷ್ಟಿಕೋನವನ್ನು ಗೌರವಿಸಲಾಗುವುದು. ಒಂದೇ ನಾನು ನೋಡುವುದನ್ನು ಯಾವಾಗ ಬೇರೆಯವರಿಗೆ ನೋಡಲು ಆಗುವುದಿಲ್ಲವೋ ಆವಾಗ ಮಾತ್ರ ನನ್ನ ದೃಷ್ಟಿಕೋನವನ್ನು ಗೌರವಿಸಲಾಗುವುದು ಮತ್ತು ಆವಾಗ ಮಾತ್ರ ನನ್ನ ದೃಷ್ಟಿಕೋನಕ್ಕೆ ಗೌರವ. ಯಾವಾಗ ಬೇರೆಯವರಿಗೆ ನೋಡಲು ತಿಳಿಯಲು ಆಗುವುದಿಲ್ಲವೋ ಆವಾಗ ಮಾತ್ರ ನನ್ನ ದೃಷ್ಟಿಕೋನಕ್ಕೆ ಗೌರವ ಉಂಟು. ನೋಡುವ ಕಣ್ಣು. ಇಸ್ರಾಯೇಲರನ್ನು ನೋಡಿ, ಯಾಕೋಬನನ್ನು ನೋಡಿ. ಹಸಿವು ಅವರನ್ನು ಈಜಿಪ್ಟಿಗೆ ಹೋಗುವಂತೆ ಮಾಡಿತ್ತು. ಹಸಿವು ಮನುಷ್ಯನಿಗೆ ತುಂಬ ಸಂಗತಿಗಳನ್ನು ಮಾಡಿಸುತ್ತದೆ. ಅದು ತುಂಬ ವಿಸ್ತಾರವಾದ ಸಂಗತಿಗಳನ್ನು ಮಾಡಿಸುತ್ತದೆ. ಹಸಿವಿಗೆ ಒಂದು ಶಕ್ತಿ ಉಂಟು. ಹಸಿವಿನಿಂದಾಗಿ ಅಬ್ರಹಾಮನು ಈಜಿಪ್ಟಿಗೆ ಹೋದನು. ಹಸಿವಿನಿಂದಾಗಿ ಇಸಾಕನು ಈಜಿಪ್ಟಿಗೆ ಹೋದನು. ಹಸಿವಿನಿಂದಾಗಿ ಯಾಕೋಬನು ಈಜಿಪ್ಟಿಗೆ ಹೋದನು. ಎಲ್ಲರೂ ಒಡಂಬಡಿಕೆಯ ಮಕ್ಕಳು, ದೇವರ ಆಶೀರ್ವಾದವನ್ನು ಪಡೆದವರು. ಆದರೆ ಹಸಿವು ಅವರಿಗೆ ಈಜಿಪ್ಟಿಗೆ ಹೋಗುವಂತೆ ಮಾಡಿತ್ತು. ನಿಮಗೆ ಅರ್ಥವಾಯಿತಾ? ಅಲ್ಲಿ ಕೆಲವು ಸಂಗತಿಗಳಿದ್ದ ಸ್ಥಳವಿದೆ. ದೇವರಾತ್ಮನಿಂದ ನೀವು ಬಲಪಡುವವರೆಗೆ ನೀವು ಅಲ್ಲಿ ದೇವರಾತ್ಮನಿಂದ ಇಸಾಕನಿಗೆ ಅರಿವು ಬಂತು ಮತ್ತು ದೇವರ ವಾಕ್ಯ ಹೇಳುತ್ತದೆ, ಬರಗಾಲದ ಸಮಯದಲ್ಲಿ ಇಸಾಕನು ಬಿತ್ತಿದನು ಮತ್ತು 100 ಪಾಲು ಪಡೆದನು. ಐಶ್ವರ್ಯ ಮತ್ತು ಸಮೃದ್ಧಿ ಐಗುಪ್ತದಲ್ಲಿ ಮಾತ್ರವಲ್ಲ, ಅದು ಇಲ್ಲಿಯೂ ಇದೆ ಮತ್ತು ಅದನ್ನು ಅನುಭವಿಸುವ ವಿಧಾನವನ್ನು ತಿಳಿದನು. ದೇವರ ವಾಕ್ಯ ಹೇಳುತ್ತದೆ, ಇಸಾಕನು ಬಿತ್ತಿದನು ಮಾತ್ರವಲ್ಲ, ಅದೇ ವರ್ಷ 100 ಪಾಲು ಪಡೆದನು. ಇದು ನಿಮ್ಮ ತಲೆಯ ಮೇಲಿಂದ ಹೋಗುತ್ತದಾ? ಅರ್ಥವಾಗುತ್ತದಲ್ಲವೇ? 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 10ನೇ ವಾಕ್ಯ. ಆನಂತರ ದಾವೀದನು ನೆರೆದ ಸಭೆಯ ಮುಂದೆ ಯೆಹೋವನನ್ನು ಸ್ತುತಿಸಿ ಹೇಳಿದ್ದೇನೆಂದರೆ, ನಮ್ಮ ಪಿತೃವಾಗಿರುವ ಇಸ್ರಾಯೇಲನ ದೇವರೇ, ಯೆಹೋವನೇ, ಯುಗಾಂತರಗಳಲ್ಲಿ ನಿನಗೆ ಕೊಂಡಾಟವಾಗಲಿ. ಯೆಹೋವ ಮಹಿಮಾ ಪ್ರತಾಪ, ವೈಭವ, ಪರಾಕ್ರಮ ಪ್ರಭಾವಗಳು ನಿನ್ನವು.
ಭೂಮಿ ಆಕಾಶಗಳಲ್ಲಿರುವುದೆಲ್ಲ ನಿನ್ನದೇ. ಯೆಹೋವನೇ, ರಾಜ್ಯವು ನಿನ್ನದು. ನೀನು ಮಹೋನ್ನತನಾಗಿ ಸರ್ವವನ್ನೂ ಆಳುವವನಾಗಿರುತ್ತಿ. ಪ್ರಭಾವ ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತವೆ. ನೀನು ಸರ್ವಾಧಿಕಾರಿಯು. ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿರುತ್ತವೆ. ಎಲ್ಲ ದೊಡ್ಡಸ್ತಿಕೆಗೂ ಶಕ್ತಿಗೂ ನೀನೇ ಮೂಲನು. ಆದ್ದರಿಂದ ನಮ್ಮ ದೇವರೇ, ನಾವು ನಿನಗೆ ಕೃತಜ್ಞತಾ ಸ್ತುತಿ ಮಾಡುತ್ತಾ ನಿನ್ನ ಪ್ರಭಾವವುಳ್ಳ ನಾಮವನ್ನು ಕೀರ್ತಿಸುತ್ತೇವೆ. ಎಲ್ಲ ದೊಡ್ಡಸ್ತಿಕೆಗೂ ಶಕ್ತಿಗೂ ನೀನೇ ಮೂಲನು. ನಿನ್ನದೇ ಮಹಿಮೆ, ನಿನ್ನದೇ ಜಯ. ಮಹಿಮೆಗೆ ಮೂಲನು, ಜಯಕ್ಕೆ ಮೂಲನು, ದೊಡ್ಡಸ್ತಿಕೆಗೆ ಮೂಲನು. ದಾವೀದನು ಇದರಲ್ಲಿ ಪಾಲುದಾರನಾದನು, ಏಕೆಂದರೆ ಅವನು ಮೂಲವನ್ನು ತಿಳಿದವನಾದನು. ದಾವೀದನು ತಿಳಿದವನಾದನು, ಏಕೆಂದರೆ ದೊಡ್ಡ ಸ್ಥಿತಿಗೆ ದೇವರೇ ಮೂಲನು. ನೀನೇ ನನ್ನ ಜಯಕ್ಕೆ ಮೂಲನು. ನೀನೇ ನನ್ನ ಮಹಿಮೆಗೆ ಮೂಲನು. ನೀನೇ ನನ್ನ ವೈಭವಕ್ಕೆ ಮೂಲನು. ನೀವು ಮಾತ್ರ ತಿಳುವಳಿಕೆಯಿಂದ ಆ ಮೂಲವನ್ನು ಟ್ಯಾಪ್ ಮಾಡಬೇಕು. ಈ ಪ್ರಪಂಚದಲ್ಲಿ ದೊಡ್ಡಸ್ತಿಕೆ ಇದ್ದರೆ ಅದರಲ್ಲಿ ನೀನು ಮಾತ್ರ, ನಿನ್ನಿಂದ ಮಾತ್ರ. ಜಯ ನಾನು ಅನುಭವಿಸುವುದು ಅದು ನಿನ್ನಿಂದ ಮಾತ್ರ. ಆ ಜಯಕ್ಕೆ ನೀನೇ ಮೂಲಾಧಾರನು. ವೈಭವಕ್ಕೆ ಮೂಲ, ದೊಡ್ಡಸ್ತಿಕೆಗೆ ಮೂಲ, ಮಹಿಮೆಗೆ ಮೂಲ, ಎಲ್ಲವೂ ನಿನ್ನ ಹಸ್ತದಲ್ಲಿದೆ. ದಾವೀದನು ಹೇಳುತ್ತಾನೆ, ಮಹಿಮೆ, ಪ್ರತಾಪ, ವೈಭವ, ಪರಾಕ್ರಮ, ಪ್ರಭಾವಗಳು ನಿನ್ನವು. ಭೂಮಿ ಆಕಾಶಗಳಲ್ಲಿರುವುದೆಲ್ಲ ನಿನ್ನದೇ. ಯೆಹೋವನೇ, ರಾಜ್ಯವು ನಿನ್ನದು. ನೀನು ಮಹೋನ್ನತನಾಗಿ ಸರ್ವವನ್ನೂ ಆಳುವವನಾಗಿರುತ್ತಿ. ದೇವರ ವಾಕ್ಯವು ಹೇಳುತ್ತದೆ, ಯಾವ ಕ್ರಿಸ್ತನನ್ನು ಮೇಲಕ್ಕೆತ್ತಾರೋ ಆವಾಗ ಎಲ್ಲ ವಿಷಯಗಳು ಅವರಿಗೆ ಅಧೀನರಾಗಿರುತ್ತವೆ. ಪ್ರತಿಯೊಂದು ಆಕಾಶ, ಭೂಮಿ ಮತ್ತು ಭೂಮಿಯ ಕೆಳಗಿದ್ದದೆಲ್ಲ ಉಂಟು ಮಾಡಿದ ಎಲ್ಲ ಸಂಗತಿಗಳು ಕ್ರಿಸ್ತನ ಅಧೀನವಾಗಿರುವು. ಅವರ ನಾಮದಲ್ಲಿ, ಯಾಕೆಂದರೆ ಅವರನ್ನು ಮೇಲಕ್ಕೆತ್ತಿ ಎಲ್ಲದಕ್ಕೂ ಮುಖ್ಯಸ್ಥನನ್ನಾಗಿ ಮಾಡಿದ್ದಾರೆ. ಅವರಲ್ಲಿ ದೊಡ್ಡಸ್ತಿಕೆ ಸಿಗುತ್ತದೆ, ಮಹಿಮೆ ಸಿಗುತ್ತದೆ, ವೈಭವ ಸಿಗುತ್ತದೆ, ಜಯ ಸಿಗುತ್ತದೆ. ಅಲ್ಲದೆ ಮುಂದುವರಿಯುತ್ತಾ ಹೇಳುತ್ತಾರೆ, ಎರಡೂ ಸಿರಿವಂತಿಕೆ ಮತ್ತು ಗೌರವ ಅವರಿಂದ ಬರುತ್ತದೆ. ಎರಡೂ ಸಿರಿವಂತಿಕೆ ಮತ್ತು ಗೌರವ ಅವರಿಂದ ಬರುತ್ತದೆ. ಗೌರವ ಎಂದರೇನು? ನಾನು ಹೇಳುತ್ತೇನೆ, ಅಗೌರವ ಎಂದರೇನು? ಆವಾಗ ನಿಮಗೆ ಸರಿಯಾಗಿ ಅರ್ಥವಾಗುತ್ತದೆ. ನಿಮಗೆ ಗೌರವ ಇಲ್ಲದಿದ್ದರೆ ನೀವು ಯಾವಾಗಲೂ ಬೆಲೆ ಇಲ್ಲದವರು. ಯಾರೂ ನಿಮ್ಮ ಮೌಲ್ಯವನ್ನು ಅರಿತಿರುವುದಿಲ್ಲ. ನಿಮ್ಮ ಆಸ್ತಿಗೆ ಯಾರೂ ಮನ್ನಣೆ ನೀಡುವುದಿಲ್ಲ. ಯಾವಾಗ ನಿಮಗೆ ಗೌರವ ಉಂಟು, ಜನರು ನಿಮಗೆ ಬೆಲೆ ಕೊಡುತ್ತಾರೆ. ಜನರು ನಿಮ್ಮಲ್ಲಿ ಏನಿದೆ ಎಂದು ನೋಡುತ್ತಾರೆ, ಅದಕ್ಕೆ ಬೆಲೆ ಕೊಡುತ್ತಾರೆ. ನೀವು ಎಂದು ಬೆಲೆ ಇಲ್ಲದವರಾಗಿ ಇರುವುದಿಲ್ಲ. ಏನು ನಿಮ್ಮಲ್ಲಿ ಉಂಟು ಅದಕ್ಕೆ ಗೌರವ ಮನ್ನಣೆ ಕೊಡುತ್ತಾರೆ. ಆದುದರಿಂದ ನಿಮ್ಮಲ್ಲಿ ಸಿರಿವಂತಿಕೆ ಉಂಟು, ಆದರೆ ಗೌರವವಿಲ್ಲ. ಆದುದರಿಂದ ಎರಡೂ, ಸಿರಿವಂತಿಕೆ ಮತ್ತು ಗೌರವ ನಿನ್ನದಾಗಿ ಅದಕ್ಕೆ ಮೂಲನು ನೀನೇ. ಯಾವಾಗ ರಾಣಿ ಶೆಬಾ ಅರಸ ಸೊಲೊಮೋನ ಹತ್ತಿರ ಬಂದು ಅವನ ವೈಭವವನ್ನು ನೋಡಿ, ಅವನ ಅರಮನೆ ಸಿರಿವಂತಿಕೆ ನೋಡಿ, ನಾನು ಕೇಳಿದ್ದು ಇದರ ಅರ್ಧ ಮಾತ್ರ. ಆಕೆ ಅಲ್ಲಿಯ ವೈಭವವನ್ನು ನೋಡಿ ತಬ್ಬಿಬ್ಬಾದಳು ಹಾಗೂ ಅಲ್ಲಿಯ ವೈಭವ ನೋಡಿದಳು. ನೀವು ಯಾವುದನ್ನು ನೋಡುತ್ತೀರೋ ಅದರಲ್ಲಿ ಮಾತ್ರ ಪಾಲುದಾರರಾಗಬಹುದು. ಯಾವುದನ್ನು ಗುರುತಿಸುತ್ತೀರೋ ಅದರಲ್ಲಿ ಪಾಲುದಾರರಾಗಬಹುದು. ವಿಮೋಚನಕಾಂಡ 10ನೇ ಅಧ್ಯಾಯ 23ನೇ ವಾಕ್ಯ. 3 ದಿವಸ ಕಾರ್ಗತ್ತಲು ಮುಚ್ಚಿಕೊಂಡಿತ್ತು. 3 ದಿವಸವೂ ಒಬ್ಬರಿಗೊಬ್ಬರು ಕಾಣಿಸಲಿಲ್ಲ. ಯಾವನೂ ತಾನಿರುವ ಸ್ಥಳದಿಂದ ಏಳಲಿಲ್ಲ. ಆದರೆ ಇಸ್ರಾಯೇಲರು ವಾಸವಾಗಿದ್ದ ಸ್ಥಳಗಳಲ್ಲಿ ಬೆಳಕೇ ಇತ್ತು. ಇಲ್ಲಿ 2 ಸ್ಥಳ ಬಗ್ಗೆ ಮಾತಾಡುತ್ತಾರೆ, ಐಗುಪ್ತ ದೇಶ ಮತ್ತು ಗೋಸೇನ್. ಏನು ಇಲ್ಲಿ ವ್ಯತ್ಯಾಸ? ನೋಡಲು ಬೆಳಕು. ಒಂದು ಸ್ಥಳದಲ್ಲಿ ಬೆಳಕು, ಇನ್ನೊಂದರಲ್ಲಿ ಕಾರ್ಗತ್ತಲು. ಇದಕ್ಕೆ ಯಾರು ಕಾರಣ? ದೇವರು ಇದಕ್ಕೆ ಕಾರಣ.
ಒಂದು ಜಾಗದಲ್ಲಿ ಜನರು ನೋಡಬಹುದು. ಎರಡೂ ಸಮಾನವಾದ ರೇಖಾಂಶದಲ್ಲಿದ್ದಾರೆ. ಎರಡೂ ಸ್ಥಳಗಳು ಐಗುಪ್ತ ದೇಶದಲ್ಲಿವೆ. ಆದರೂ ಕಟುವಾದ ವ್ಯತ್ಯಾಸ ಎರಡೂ ಸ್ಥಳದಲ್ಲಿದೆ. ಒಂದು ಜಾಗದಲ್ಲಿ ಜನರು ನೋಡಬಹುದು, ಇನ್ನೊಂದರಲ್ಲಿ ಕಾರ್ಗತ್ತಲು. ಆಮೆನ್. ನೀವು ನಿರಾಶೆಗೊಳ್ಳದ ಹೊರತು ನೀವು ಮೇಲೇರಲು ಇಚ್ಛಿಸುವುದಿಲ್ಲ. ಎಲ್ಲಿ ಎದ್ದಿರೋ ಅಲ್ಲೇ ಇರುತ್ತೀರಿ. ನಿರಾಶೆಗೊಳ್ಳದ ಹೊರತು ನಿಮ್ಮ ಆಧ್ಯಾತ್ಮಿಕ ಬಲ, ಆರ್ಥಿಕ ಬಲದಿಂದ ನೀವು ಮೇಲೇರಲು ಇಚ್ಛಿಸುವುದಿಲ್ಲ. ನೀವು ನಿರೀಕ್ಷಿಸದ ಹೊರತು ಅಲ್ಲದೆ ನಿಮ್ಮ ಆರಾಮದ ಸ್ಥಳದಿಂದ ಮೇಲೇರಲು ಇಚ್ಛೆ ಪಡೆದೇ ಇದ್ದರೆ ಇದು ಸಾಧ್ಯವಿಲ್ಲ. ಯಬೇಚನು ನಿರಾಶೆಗೊಂಡ ಮೇಲೆ ತನ್ನ ಸುತ್ತಲೂ ನೋಡಿ ಅವನು ಕೂಗಿಕೊಂಡನು. ಅವನು ದೇವರಿಗೆ ಮೊರೆಯಿಟ್ಟನು. ಆ ಕೂಗು ಅವನ ಜೀವನವನ್ನು ಪರಿವರ್ತಿಸಿತು. 1ನೇ ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 10ನೇ ವಾಕ್ಯ. ಎಬೇಚ ಎಂದು ಹೆಸರಿಟ್ಟಳು. ಎಬೇಚನು ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೇ ಎಂದು ಮೊರೆಯಿಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. ಅವನು ಯಾವ ಸ್ಥಿತಿಯಲ್ಲಿದ್ದನೋ ಅದರಲ್ಲಿ ಅವನು ನಿರಾಶೆಗೊಂಡನು. ಅವನ ಜೀವನದಲ್ಲಿದ್ದ ದುಃಖ, ಹೋರಾಟದಿಂದ ಅವನು ಮೊರೆಯಿಟ್ಟನು. ಜನರು ತಾವಿದ್ದ ಹಂತದಲ್ಲಿ ನಿರಾಶೆಗೊಳ್ಳದೆ ಅವರು ಮುಂದುವರಿಯಲು ಇಚ್ಛಿಸುವುದಿಲ್ಲ. ಆದುದರಿಂದ ನಿರಾಶೆಯಿಂದ ಅವರು ಮೊರೆಯಿಡುತ್ತಾರೆ ಮತ್ತು ದೇವರನ್ನು ಹುಡುಕುತ್ತಾರೆ ಹಾಗೂ ಮುಂದುವರಿಯುತ್ತಾರೆ. ಯಾರೆಲ್ಲ ನಂಬುತ್ತಾರೆ? ನಮ್ಮ ದೇವರು ಫಲಿತಾಂಶವನ್ನು ನೋಡುವ ದೇವರು. ಹೌದು, ಹೋದ ವಾರ ನಾವು ಕೇಳಿದೆವು, 3 ತಾಲೆಂತು ಕೊಟ್ಟವರಲ್ಲಿ ಫಲಿತಾಂಶ ಕೇಳಲು ಬಂದರು. ನಮ್ಮ ದೇವರು ಫಲಿತಾಂಶವನ್ನು ನೋಡಲು ಬಯಸುತ್ತಾರೆ. ಅವರು ಅಂಜೂರದ ಮರವನ್ನು ನೋಡಿದರು, ಅದರಲ್ಲಿ ಫಲವಿಲ್ಲ. ಅವರು ಶಾಪವನ್ನು ಹಾಕಿದರು, ಅವರಿಗೆ ಫಲಿತಾಂಶ ಬೇಕಿತ್ತು. ಹೌದು, ಅವರು ಮರವನ್ನು ಶಪಿಸಿದರು, ಯಾಕೆಂದರೆ ಅದು ಯಾವುದೇ ಫಲವನ್ನು ಕೊಟ್ಟಿರಲಿಲ್ಲ. ಅದು ಸುಮ್ಮನೆ ಸ್ಥಳ ಮತ್ತು ಸಮಯವನ್ನು ಹಾಳು ಮಾಡುತ್ತಿತ್ತು. ಜಾಗ, ಸಂಪನ್ಮೂಲಗಳನ್ನು ಹಾಳು ಮಾಡುತ್ತಿತ್ತು. ಯಾವ ವ್ಯವಸ್ಥೆ ಪ್ರತಿಫಲವನ್ನು ನೀಡುವುದಿಲ್ಲವೋ ಅದು ಹಾಳಾದ ವ್ಯವಸ್ಥೆಯಾಗಿದೆ. ಹೌದು, ಆಮೆನ್. ದೇವರು ಯಾವಾಗಲೂ ಪ್ರತಿಫಲವನ್ನು ಅಪೇಕ್ಷಿಸುತ್ತಾರೆ ಮತ್ತು ಅವರಿಗೆ ಮಹಿಮೆಯನ್ನು ತರುತ್ತದೆ. ಸುಂದರ ಎಂಬ ದ್ವಾರದ ಬಳಿ ಒಬ್ಬ ಮನುಷ್ಯ ಕುಳಿತುಕೊಂಡಿದ್ದನು. ಪಾರ್ಶ್ವವಾಯು ರೋಗಿಯಾಗಿದ್ದನು. ಯಾವಾಗ ಅವನು ಗುಣ ಹೊಂದಿದನೋ ಎಲ್ಲ ಜನರು ನೋಡಿದರು. ಹೌದು, ನಗರದಲ್ಲಿ ದೊಡ್ಡ ಗದ್ದಲವಾಯಿತು. ಫಲಿತಾಂಶವನ್ನು ಎಲ್ಲರೂ ನೋಡಿದರು. ಹೌದು, ಆ ಫಲಿತಾಂಶವನ್ನು ಯಾರೂ ತಿರಸ್ಕರಿಸಲು ಸಾಧ್ಯವಿಲ್ಲ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 7ನೇ ವಾಕ್ಯ. ನಜರೇತಿನ ಯೇಸುಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಗೆ ಹೋದನು. ಅವನು ನಡೆಯುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಜನರೆಲ್ಲರೂ ನೋಡಿ, ಇವನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದವನೆಂದು ಗುರುತು ಹಿಡಿದು ಅವನಿಗೆ ಸಂಭವಿಸಿದ್ದಕ್ಕೆ ವಿಸ್ಮಯ ಹಿಡಿದವರಾಗಿ ಬಹಳ ಬೆರಗಾದರು. ಯಾವಾಗ? ತಕ್ಷಣ. ಕೆಲವು ಫಲಿತಾಂಶಗಳು ತಕ್ಷಣ ಸಿಗುತ್ತವೆ, ಕೆಲವು ಫಲಿತಾಂಶಗಳು ತಕ್ಷಣ ಸಿಗುತ್ತವೆ. ದೇವರು ತಕ್ಷಣ ಫಲಿತಾಂಶವನ್ನು ತರುತ್ತಾರೆ. ನಿಮ್ಮ ನೆರೆಯವರಲ್ಲಿ ಹೇಳುತ್ತೀರಾ, ದೇವರು ತಕ್ಷಣ ಫಲಿತಾಂಶವನ್ನು ತರಲು ಶಕ್ತರಾಗಿದ್ದಾರೆ. ತಕ್ಷಣ ಫಲಿತಾಂಶ. ತಕ್ಷಣ ತನ್ನ ಕಾಲ ಮೇಲೆ ಚಿಮ್ಮಿ ನಿಂತನು. ತಕ್ಷಣ ಫಲಿತಾಂಶ ನೀಡುವ ದೇವರು.
ಎಲ್ಲಿ ವೈರಿಯು ನಿಮ್ಮನ್ನು ಸಾರ್ವಜನಿಕವಾಗಿ ನಾಚಿಕೆಗೆ ಒಳಪಡಿಸ್ತಾನೋ ಅದೇ ಜಾಗದಲ್ಲಿ ದೇವರು ನಿಮ್ಮನ್ನು ಮೇಲೆತ್ತುತ್ತಾನೆ. ದೇವರ ರಾಜ್ಯದಲ್ಲಿ ಏನೊಂದೂ ವ್ಯರ್ಥವಾಗಿ ಹೋಗುವುದಿಲ್ಲ. ಆ ಮನುಷ್ಯನು ಭಾವಿಸಿರಬಹುದು, ತುಂಬ ವರ್ಷಗಳು ಈ ದೇವಾಲಯದಲ್ಲಿ ಕುಳಿತು ನನ್ನ ವರ್ಷಗಳು ವ್ಯರ್ಥವಾದವೆಂದು. ಹಂತಗಳು. ನನ್ನ ಜೀವನದ ಉದ್ದೇಶವೇನು? ನಾನ್ಯಾಕೆ ಕುಂಟನಾಗಿ ಜನಿಸಿದೆ? ನನ್ನ ಹಿರಿಯರು ಯಾವ ಪಾಪ ಮಾಡಿದರು ನಾನು ಇಲ್ಲಿ ಉಳಿಯಲು? ಅವನಲ್ಲಿ ವರುಷಗಳ ಪ್ರಶ್ನೆ, ವರುಷಗಳ ಹೋರಾಟ, ವರುಷಗಳ ಯುದ್ಧ ಅವನ ಮನಸ್ಸಲ್ಲಿ. ಹಾಗೂ ಯಾಕೆಂದು ಅವನಿಗೆ ಗೊತ್ತಿಲ್ಲ. ಅದಕ್ಕೆ ಅವನಲ್ಲಿ ಉತ್ತರವಿಲ್ಲ ಆ ದಿನ ಬರುವವರೆಗೆ. ಹೌದು, ಪೀಟರ್ ಮತ್ತು ಯೋಹಾನನು ಬಂದು ಅವನನ್ನು ಎಬ್ಬಿಸುವ ತನಕ, ದೇವರಿಗೆ ಮಹಿಮೆ ಹಾಗೂ ಬಲವನ್ನು ದೇವರ ಮನೆಗೆ ತರುವ ತನಕ. ದೇವರ ವಾಕ್ಯ ಹೇಳುತ್ತದೆ, ಆ ಕುಂಟನು ಪೀಟರ್ ಹಾಗೂ ಯೋಹಾನನ ಜೊತೆಯಲ್ಲಿ ದೇವಾಲಯದ ಒಳಕ್ಕೆ ಹೋದನು. ಆವಾಗ ಜನರು ಅರಿತರು, ಹೌದು, ಇವನೇ ಆ ಮನುಷ್ಯನು ಭಿಕ್ಷೆ ಬೇಡುತ್ತಿದ್ದನು. ಹಾಗೂ ಜನರು ಆಶ್ಚರ್ಯ ಹಾಗೂ ಬೆರಗಿನಿಂದ ಕೂಡಿದರು, ಯಾಕೆಂದರೆ ಎಲ್ಲರೂ ಅವನ ನಾಚಿಕೆಯನ್ನು ಹಾಗೂ ಅವನ ಸಮಸ್ಯೆಯನ್ನು ನೋಡಿದ್ದರು. ಈ ಸಾರ್ವಜನಿಕವಾದ ಸಮಸ್ಯೆ, ಸಾರ್ವಜನಿಕವಾದ ನಾಚಿಕೆ ಮತ್ತು ಯಾವಾಗ ದೇವರು ಅದನ್ನು ಸಂಧಿಸುತ್ತಾರೆ, ದೇವರು ಆ ಸ್ಥಿತಿಯಲ್ಲಿ ತನ್ನ ಶಕ್ತಿಯನ್ನು ತೋರಿಸುತ್ತಾನೆ. ಆವಾಗ ಅದೊಂದು ಅದ್ಭುತವಾಗಿರುತ್ತದೆ. ನಾನು ಮತ್ತು ದೇವರು ಕೊಟ್ಟ ನನ್ನ ಮಕ್ಕಳು ಒಂದು ಚಿಹ್ನೆ ಹಾಗೂ ಅದ್ಭುತವಾಗಿದ್ದೇವೆ. ಆಮೆನ್. ನಾನು ಮತ್ತು ದೇವರು ಕೊಟ್ಟ ನನ್ನ ಮಕ್ಕಳು ಒಂದು ಚಿಹ್ನೆ ಹಾಗೂ ಅದ್ಭುತವಾಗಿದ್ದೇವೆ. ಪ್ರತಿಯೊಂದು ದೇವರು ಕೊಟ್ಟದ್ದು ಒಂದು ಉದ್ದೇಶಕ್ಕಾಗಿ, ಬೆರಗು ಮತ್ತು ಆಶ್ಚರ್ಯವಾಗಲು, ತುಂಬ ಜನರಿಗೆ ಒಂದು ಅದ್ಭುತವಾಗಲು. ನಿಮ್ಮನ್ನು ನೋಡಿ ತುಂಬ ಜನರು ಯೋಚಿಸಬಹುದು, ಇನ್ನೂ ಈ ಮನುಷ್ಯ ಹೇಗೆ ನಡೆಯುತ್ತಾನೆ? ದೇವರ ವಾಕ್ಯ ಹೇಳುತ್ತದೆ, ಯಾರೆಲ್ಲ ಅವನನ್ನು ನೋಡಿದರೋ ಅವರು ಆಶ್ಚರ್ಯ ಮತ್ತು ಬೆರಗಿನಿಂದ ಕೂಡಿದರು. ಫಲಿತಾಂಶವು ಜನರು ಆಶ್ಚರ್ಯಪಡುವಂತೆ ಮಾಡುತ್ತದೆ. ಫಲಿತಾಂಶವು ಜನರನ್ನು ಬೆರಗುಗೊಳಿಸುತ್ತದೆ. ಅಸಾಮಾನ್ಯ ಫಲಿತಾಂಶವು ಅಸಾಮಾನ್ಯ ಬೆರಗು ಮತ್ತು ಆಶ್ಚರ್ಯವನ್ನು ತರುತ್ತದೆ. ನೀವು ಈ ವರ್ಷ ಅಸಾಮಾನ್ಯ ಫಲಿತಾಂಶ ತಂದು ಜನರಿಗೆ ಆಶ್ಚರ್ಯ, ಅದ್ಭುತವನ್ನು ತರಲಿದ್ದೀರಿ. ಅಸಾಮಾನ್ಯ ಫಲಿತಾಂಶ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿ ದೇವರ ಮಹಿಮೆಗೋಸ್ಕರ ಅಸಾಮಾನ್ಯ ಫಲಿತಾಂಶ. ಅಸಾಮಾನ್ಯ ಫಲಿತಾಂಶವು ಅಸಾಮಾನ್ಯ ಬೆರಗು ಮತ್ತು ಆಶ್ಚರ್ಯ ತರುತ್ತದೆ. ಯಾಕೆಂದರೆ ಅವರಿಗೆ ಗೊತ್ತಾಗ್ತದೆ, ಇದು ಸಾಮಾನ್ಯವೆಲ್ಲ ಅಲ್ಲ, ಅಸಾಮಾನ್ಯವಾದದ್ದು ಇದೆ ಎಂದು. ಇದು ಮನುಷ್ಯನಿಂದ ಸಾಧ್ಯವಿಲ್ಲ. ಮನುಷ್ಯನ ಶಕ್ತಿ, ಮನುಷ್ಯನ ಬಲ, ಮನುಷ್ಯನ ಜ್ಞಾನ ಅಲ್ಲದೆ ಮನುಷ್ಯನ ಸಾಮರ್ಥ್ಯ ಇದನ್ನು ತರಲು ಸಾಧ್ಯವಿಲ್ಲ. ಕೆಲವು ಅಸಾಮಾನ್ಯ ಹೋರಾಟಗಳು ಅಸಾಮಾನ್ಯ ಫಲಿತಾಂಶವನ್ನು ತರುತ್ತವೆ. ಇದನ್ನು ನೋಡಿದ ಜನರು ಆಶ್ಚರ್ಯದಿಂದ ಬೆರಗಾಗಿ ಹೋಗುತ್ತಾರೆ. ಇದನ್ನು ದೇವರು ಮಾತ್ರ ಮಾಡಲು ಸಾಧ್ಯ. ಆಮೆನ್. ಕೆಲವೊಮ್ಮೆ ನಿಮ್ಮ ಜೀವನವನ್ನು ನೋಡಿ ಕೇಳಿರಬಹುದು, ನಾನು ಯಾಕೆ ಹೀಗೆ ಕಷ್ಟಪಡುತ್ತಿದ್ದೇನೆ? ಯಾಕೆ ನನ್ನ ಸ್ಥಿತಿ ಹೀಗೇ ಉಳಿದಿದೆ? ಹೌದು, ಅಸಾಮಾನ್ಯ ಹೋರಾಟಗಳು ಅಸಾಮಾನ್ಯ ಫಲಿತಾಂಶ, ಬೆರಗು, ಆಶ್ಚರ್ಯವನ್ನು ತರುತ್ತದೆ. ದೇವರ ಮನೆಯಲ್ಲಿದ್ದ ಜನರು ತಿಳಿದರು, ಹೌದು, ನಾವು ನೋಡಿದ್ದೇವೆ ಈ ಮನುಷ್ಯನನ್ನು. ಅವನು ಹುಟ್ಟಿನಿಂದ ಅವನ ಸ್ಥಿತಿಯು ದೀರ್ಘವಾಗಿತ್ತು. ಹೌದು, ಅವನು ಒಂದು ತೊಂದರೆಗೆ ಸಾಕ್ಷಿಯಾಗಿ ನಿಂತನು. ಅವನು ಒಂದು ಸಮಸ್ಯೆಯಾಗಿ ಆ ಸುಂದರ ದ್ವಾರದ ಹತ್ತಿರ ಇದ್ದನು. ಆದರೆ ಅವನ ಸಮಸ್ಯೆಗೆ ಯಾವಾಗ ಪರಿಹಾರ ಸಿಕ್ಕಿತೋ ಅವನೊಂದು ಬೆರಗು ಆದನು. ಅವನು ಆಶ್ಚರ್ಯದ ಮೂಲನಾದನು. ಅವನೊಂದು ಸಾರ್ವಜನಿಕ ವಸ್ತು ಆಗಿದ್ದ. ಯಾವಾಗ ವೈರಿ ನಿಮ್ಮನ್ನು ಸಾರ್ವಜನಿಕವಾಗಿ ನಾಚಿಕೆಗೆ ಹಾಕುತ್ತಾನೋ ಅಲ್ಲಿ ದೇವರು ನಿಮ್ಮನ್ನು ಸಾರ್ವಜನಿಕವಾಗಿ ಗೌರವಿಸ್ತಾನೆ. ದೇವರು ನಿಮ್ಮನ್ನು ಒಂದು ಅದ್ಭುತ ಮಾಡಲಿ ತುಂಬ ಜನರಿಗೆ. ಆಮೆನ್. ಯಾವಾಗ ದೇವರು ಅಬ್ರಹಾಮನನ್ನು ಕರೆದನೋ ಅವನನ್ನು ದೊಡ್ಡವನಾಗಿ ಮಾಡುತ್ತೇನೆಂದರು. ದೇವರು ಅಬ್ರಹಾಮನಿಗೆ ಏನೆಂದು ಹೇಳಿದರು? ನಿನ್ನ ದೇಶದಿಂದ ಹೊರಗೆ ಬಾ, ನಿನ್ನ ತಂದೆಯ ಮನೆಯಿಂದ ಹೊರಗೆ ಬಾ, ನಾನು ನಿನ್ನನ್ನು ದೊಡ್ಡವನಾಗಿ ಮಾಡುತ್ತೇನೆ,
ನಿನ್ನ ಹೆಸರನ್ನು ಬೆಳಗಿಸ್ತೇನೆ. ಕ್ರಿಸ್ತ ಯೇಸುವಿನಲ್ಲಿ ಚಿಕ್ಕ ಕರೆಗಳಿಲ್ಲ. ಅಲ್ಲಿ ಅಂದರೆ ದೇವರ ರಾಜ್ಯದಲ್ಲಿ ಚಿಕ್ಕ ಕರೆಗಳಿಲ್ಲ. ದೇವರು ನಿಮ್ಮನ್ನು ದೊಡ್ಡವನಾಗಿ ಮಾಡಲು ಇಚ್ಛಿಸುತ್ತಾನೆ. ನಿಮಗೆ ಅರ್ಥವಾಯಿತಾ? ನಿಮ್ಮ ನೆರವನಿಗೆ ಹೇಳ್ತೀರಾ, ದೇವರ ರಾಜ್ಯದಲ್ಲಿ ಚಿಕ್ಕ ಕರೆಗಳಿಲ್ಲ. ದೇವರು ನಿಮ್ಮನ್ನು ದೊಡ್ಡದಾಗಿ ಮಾಡಲು ಇಚ್ಛಿಸುತ್ತಾನೆ. ದೇವರ ರಾಜ್ಯದಲ್ಲಿ ದೊಡ್ಡಸ್ತಿಕೆಯನ್ನು ಅವರು ಇಟ್ಟಿದ್ದಾರೆ. ಆದರೆ ಒಬ್ಬ ಮನುಷ್ಯ ದೊಡ್ಡವನಾದರೆ ಪ್ರಪಂಚದಲ್ಲಿ ನೋಡಿರಿ ಅಥವಾ ರಾಜಕೀಯವಾಗಿ ನೋಡಿರಿ, ಅಲ್ಲಿ ಕೆಲವೇ ಜನರು ಎದ್ದು ನಿಲ್ಲುತ್ತಾರೆ ಹಾಗೂ ಉಳಿದವರು ಕೈಚಪ್ಪಾಳೆ ತಟ್ಟುತ್ತಾರೆ. ಆದರೆ ದೇವರ ರಾಜ್ಯದಲ್ಲಿ ಹೀಗೆ ಇಲ್ಲ. ದೇವರ ಉದ್ದೇಶ ಪ್ರತಿಯೊಬ್ಬನನ್ನು ದೊಡ್ಡದಾಗಿ ಮಾಡಲು. ಆದರೆ ಪ್ಯಾಸ್ಟರ್ ಹೇಳಿದರು, ಕೆಲವು ಜನರು ಅದನ್ನು ಹತ್ತುವುದಿಲ್ಲ. ಮನುಷ್ಯರು ಅದನ್ನು ಹತ್ತಲು ಇಚ್ಛಿಸುವುದಿಲ್ಲ. ಯಾಕೆಂದರೆ ಇದು ದೇವರ ಇಚ್ಛೆ ಅಲ್ಲ. ಮನುಷ್ಯನು ಹತ್ತಲು ಇಚ್ಛಿಸುವುದಿಲ್ಲ. ಯಾಕೆಂದರೆ ದೇವದೂತನು ಲೋತ್ ಮತ್ತು ಅವನ ಮಕ್ಕಳನ್ನು ಹೊರಗೆ ತರುವಾಗ ಆ ಜಾಗಕ್ಕೆ ಹತ್ತಿ ಹೋಗು ಎಂದರು. ಆದರೆ ಲೋತನು ಹೇಳಿದನು, ನನಗೆ ಅದು ಹತ್ತಲು ಆಗುವುದಿಲ್ಲ. ಅಲ್ಲಿ ಹೋಗಲು ನನಗೆ ಬೇಡ. ನಾನು ಈ ಜಾಗವನ್ನು ಆರಿಸುತ್ತೇನೆ. ನಾನು ಯಾರು ಆರಿಸಿದ್ದು? ಲೋತನ ಆರಿಸಿದನು. ತುಂಬ ಸಲ ನಾವು ಕೆಲವು ಜಾಗಗಳನ್ನು ಆರಿಸುತ್ತೇವೆ ಮತ್ತು ದೇವರಿಗೆ ಹೇಳುತ್ತೇವೆ, ಇದು ನನಗೆ ಬೇಕು. ಹೌದು, ಅದರ ಬದಲಿಗೆ ದೇವರು ಕೊಟ್ಟ ಸ್ಥಳವನ್ನು ಆರಿಸುವುದರಿಂದ ದೇವರ ಉದ್ದೇಶವನ್ನು ನೆರವೇರಿಸದೆ ನಾವು ದೇವರಿಗೆ ಮಿತಿಯನ್ನು ಹಾಕುತ್ತೇವೆ. ನಮಗೆ ಹೇಗೆ ಬೇಕೋ ಹಾಗೆ ನಮ್ಮ ಇಚ್ಛೆಯಂತೆ ದೇವರಿಗೆ ನಿಜವಾಗಿ ಲೋಟನಲ್ಲಿ ಒಂದು ಉದ್ದೇಶವಿತ್ತು. ಹಾಗೂ ಹೇಳಿದರು, ಆ ಜಾಗಕ್ಕೆ ಹತ್ತಿ ಹೋಗು ಮತ್ತು ಅದನ್ನು ಅನುಭವಿಸು. ಯಾಕೆಂದರೆ ಅವನು ಹೋಗಲಿಲ್ಲ ಮಾತ್ರವಲ್ಲ, ಅವನು ಗುಹೆಯಲ್ಲಿ ಬದುಕಿದನು. ಆದುದರಿಂದ ದೇವರು ಉದ್ದೇಶಿಸಿದ ಜೀವನ ಅವನಿಗೆ ಸಿಗಲಿಲ್ಲ. ಅವನು ಗುಹಾವಾಸಿ ಆದನು. ನೀವು ಯಾರಾದರೂ ಇಲ್ಲಿ ಗುಹೆಯಲ್ಲಿ ವಾಸವಾಗಿದ್ದೀರಾ? ನಿಮ್ಮ ನೆರೆಹೊರೆಯವರಲ್ಲಿ ಕೇಳಿ, ನೀವು ಗುಹೆಯಲ್ಲಿ ಇದ್ದೀರಾ? ದೇವರಿಟ್ಟಿದ್ದ ಜೀವನಕ್ಕೆ ಹತ್ತಲು ಇಷ್ಟಪಡದೆ ದೇವರನ್ನು ಮಿತಿಗೊಳಿಸಿದ್ದೀರಾ? ಮನಸ್ಸಿಲ್ಲದೆ ದೇವರಿಟ್ಟ ಆಶೀರ್ವಾದಗಳನ್ನು ಅನುಭವಿಸಲು ನಿಮ್ಮ ಮನಸ್ಥಿತಿಯು ನಿಮಗೆ ಒಂದು ಅಡಚಣೆ ಆಗಿದೆಯಾ? ನಿಮ್ಮ ನಡವಳಿಕೆ ನಿಮಗೆ ಅಡಚಣೆ ಆಗಿದೆಯಾ? ನಿಮ್ಮ ದೃಢತೆಯ ಕೊರತೆಯಾಗಿದೆಯಾ? ನಿಮ್ಮ ನಿಶಕ್ತಿಯು ಅಡಚಣೆ ಆಗಿದೆಯಾ? ನಿಮ್ಮ ಇಚ್ಛೆ ಇಲ್ಲದಿರುವಿಕೆ, ಸಾಮರ್ಥ್ಯ ಇಲ್ಲದಿರುವುದಕ್ಕೆ, ನಿಮ್ಮ ಅಲಭ್ಯತೆ, ಅದು ಯಾವುದೂ ನಿಮ್ಮನ್ನು ಆ ಜಾಗವನ್ನು ಹತ್ತಲು ತಡೆಯುತ್ತದೆ. ಅಲ್ಲದೆ ದೇವರು ಉದ್ದೇಶಿಸಿದ ಮಹಿಮೆ, ವೈಭವ, ದೊಡ್ಡಸ್ತಿಕೆಯನ್ನು ಹೊಂದಲು ದೇವರ ರಾಜ್ಯದಲ್ಲಿ ಚಿಕ್ಕ ಕರೆಗಳು ಇಲ್ಲ. ಆದರೆ ಜನರು ದೇವರನ್ನು ಮಿತಿಗೊಳಿಸಿದ್ದಾರೆ. ಜನರು ಅವರನ್ನು ಮಿತಿಗೊಳಿಸಿದ್ದಾರೆ. ದೇವರ ರಾಜ್ಯದಲ್ಲಿ ಚಿಕ್ಕ ಕರೆಗಳಿಲ್ಲ. ದೇವರು ಅಬ್ರಹಾಮನಿಗೆ ಹೇಳಿದರು, ನಾನು ನಿನ್ನನ್ನು ದೊಡ್ಡವನಾಗಿ ಮಾಡುತ್ತೇನೆ, ನಿನ್ನ ಹೆಸರು ದೊಡ್ಡದು ಮಾಡುತ್ತೇನೆ. ನಿನ್ನ ಕೊನೆಯ ಹಂತಕ್ಕಾಗಿ ನೀನು ಹೋರಾಟ ಮಾಡುವುದಾದರೆ ನೀನು ಹೇಗೆ ಒಂದು ಆಶೀರ್ವಾದವಾಗುತ್ತಿ? ನಿನ್ನ ಬಲ, ಕಷ್ಟ, ನಿನ್ನ ಸಮಯ ಎಲ್ಲವೂ ನಿನ್ನನ್ನು ಕೊನೆಯ ಹಂತಕ್ಕೆ ಕೊಂಡು ಹೋಗುವುದಾದರೆ ನೀನು ಹೇಗೆ ಒಂದು ಆಶೀರ್ವಾದ ಆಗುತ್ತಿ? ನಿನ್ನ ಕೊನೆಯ ಹಂತ ತಲುಪಲು ನೀನು ಕಷ್ಟಪಡುವುದಾದರೆ ನೀನು ಒಂದು ಆಶೀರ್ವಾದ ಅಲ್ಲ. ದೇವರು ನಿನ್ನನ್ನು ಮುಂದುವರಿಯಲು ಆಶಿಸುತ್ತಾರೆ, ಒಂದು ಆಶೀರ್ವಾದ ಆಗಲು. ದೇವರು ನೀನು ದೊಡ್ಡದಾಗಲು ಆಶಿಸುತ್ತಾನೆ. ನಿನ್ನ ಹೆಸರು ದೊಡ್ಡದಾಗಲು ಆಶಿಸುತ್ತಾನೆ. ನೀನೊಂದು ಆಶೀರ್ವಾದ ಆಗಬೇಕಾದರೆ ನೀನು ನಿನ್ನ ಹೋರಾಟಗಳಿಂದ ಮೇಲಕ್ಕೇರಬೇಕು. ಕೆಲವು ದಿನದ ಹಿಂದೆ ನಾವು ಮಾತಾಡಿದ್ದೇವೆ, ದೇವರಿಂದ ನಾವು ಆರಾಮವನ್ನು ಪಡೆಯಬೇಕು. ನಮ್ಮ ಹೋರಾಟಗಳು ಕೊನೆಗೊಳ್ಳಬೇಕು. ಆಮೆನ್. ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯ 16ನೇ ವಾಕ್ಯ. ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ನೀವು ನೋಡುವಂಥ, ನಿಮಗೆ ಗುರುತಿರುವಂಥ ಈ ಮನುಷ್ಯನು ನೆಟ್ಟಗಾದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ.
ಆ ಹೆಸರೇ ಇವನನ್ನು ಬಲಪಡಿಸಿತು. ಆತನ ಮೂಲಕ ಉಂಟಾಗಿರುವ ನಂಬಿಕೆಯೇ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಕೊಟ್ಟಿತು. ಅವನ ನಾಮ. ದೇವರು ಪ್ರತಿಯೊಂದನ್ನು ಮಾಡುವುದು ಅವರ ನಾಮಗೋಸ್ಕರ. ದೇವರು ನಿಮಗೆ ಕೊಡುವ ಮೇಲೆತ್ತುವಿಕೆ, ಸ್ಥಾನಮಾನ, ವಿಕಾಸತ್ವ ಇದೆಲ್ಲ ದೇವರ ರಾಜ್ಯಕ್ಕೆ ಸಂಪರ್ಕವಾಗಿಲ್ಲವಾದರೆ ಅದು ಬೆಳೆಯುವುದಿಲ್ಲ. ಯಾಕೆಂದರೆ ದೇವರ ರಾಜ್ಯದ ಬಗ್ಗೆ ಜಾಗೃತವಾಗಿದ್ದಾರೆ. ಏನೆಲ್ಲ ಅವರು ನಿಮಗೆ ಕೊಡುತ್ತಾರೆ ಅದು ನೀವು ಆರಾಮವಾಗಿ ಜೀವನವನ್ನು ಮಾಡಬೇಕೆಂದು. ಆದರೆ ನೀವು ದೇವರ ರಾಜ್ಯಕ್ಕೆ ಸಂಪರ್ಕವಾಗಿರಬೇಕು. ಸಿರಿವಂತಿಕೆ ದೇವರ ರಾಜ್ಯಕ್ಕೆ ಸಮರ್ಪಕವಾಗಿ ಇಲ್ಲವಾದರೆ ಅದು ನಿಶ್ಚಲವಾಗಿರುತ್ತದೆ. ಅದು ನಿಮ್ಮ ಹೊಸ್ತಿಲ ಹೊರಗೆ ಹೋಗಿರುವುದಿಲ್ಲ. ಯಾವುದನ್ನು ದೇವರು ಕೊಡುತ್ತಾರೆ ಅದು ದೇವರ ರಾಜ್ಯದ ಉದ್ದೇಶಕ್ಕೆ ಆಗಿರದಿದ್ದರೆ, ದೇವರ ರಾಜ್ಯದಲ್ಲಿ ಉಪಯೋಗಕ್ಕೆ ಇಲ್ಲವಾದರೆ, ದೇವರ ರಾಜ್ಯಕ್ಕೆ ಲಾಭದಾಯಕವಲ್ಲವಾದರೆ ಅದು ನಿಶ್ಚಲವಾಗಿರುತ್ತದೆ. ಏನು ದೇವರು ಕೊಡುತ್ತಾರೋ ಅದು ದೇವರ ರಾಜ್ಯಕ್ಕೆ ಸಂಪರ್ಕವಾಗಿರಬೇಕು. ದೇವರ ರಾಜ್ಯದ ಬೆಳವಣಿಗೆಗೆ ಉಪಯೋಗವಾಗಿರಬೇಕು. ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯದಲ್ಲಿ, ಆದುದರಿಂದ ದೇವರು ಕೆಲವು ಕೆಲಸಗಳನ್ನು ಜನರ ಮುಂದೆ ಮಾಡುತ್ತಾರೆ. ಯಾಕೆಂದರೆ ಅವರು ಸಮಸ್ಯೆಗಳನ್ನು, ಹೋರಾಟಗಳನ್ನು ನೋಡುತ್ತಾರೆ ಹಾಗೂ ದೇವರು ಹೇಗೆ ಅವರನ್ನು ಮೇಲಕ್ಕೆ ಎತ್ತುತ್ತಾರೆಂದು. ಎಲ್ಲ ಮಹಿಮೆ ಅವರ ನಾಮಕ್ಕೆ ಹೋಗುತ್ತದೆ. ನಿಮ್ಮ ಯುದ್ಧ ಹೋರಾಟಗಳ ನಡುವೆ ಯಾವುದು ಪ್ರತಿಯೊಬ್ಬರಿಗೆ ಸಾಕ್ಷಿ, ಯಾವುದು ಹೊಳೆಯುವ ವಸ್ತು, ಯಾವುದು ನೀವು ಅಡಗಿಸಿಡಲು ಸಾಧ್ಯವಿಲ್ಲ. ಹೌದು, ನೀವು ಹೋರಾಟ ಮಾಡಿದ್ದು ಜನರು ನೋಡಿದ್ದು ಉಬ್ಬು ಎದ್ದು ಕಾಣುವಂತೆ ದೇವರು ನೋಡಿರಬಹುದು. ನಿಮ್ಮ ನೋವು, ಕಣ್ಣೀರು, ನಿಮ್ಮ ಹೋರಾಟ, ಕೊರತೆ, ನಂತರ ಅವನು ನಿಮ್ಮನ್ನು ಗುಣ ಮಾಡಿದ್ದು, ಬಿಡುಗಡೆ ಹೊಂದಿದ್ದು, ನಿಮ್ಮ ಸಮೃದ್ಧಿ, ಆಶೀರ್ವಾದಗಳು ಎಲ್ಲವೂ ಒಂದು ಸಾಕ್ಷಿ. ಫಲಿತಾಂಶವು ಮಾತಾಡುತ್ತದೆ. ಯಾರು ದೇವಾಲಯದಲ್ಲಿ ಯೇಸುವಿನ ನಾಮವನ್ನು ತಿರಸ್ಕರಿಸುವುದಿಲ್ಲ, ಯಾರು ಅಲ್ಲಿ ಆದ ಗುಣಮುಖವನ್ನು, ಯಾರು ಅಲ್ಲಿ ಆದ ಸ್ವಸ್ಥತೆಯನ್ನು ತಿರಸ್ಕರಿಸುವುದಿಲ್ಲ. ದೇವರ ಅಸಾಮಾನ್ಯ ಸಂಗತಿಯನ್ನು, ಅದ್ಭುತವನ್ನು ಯಾರೂ ತಿರಸ್ಕರಿಸಲು ಸಾಧ್ಯವಿಲ್ಲ. ಯಾಕೆಂದರೆ ಫಲಿತಾಂಶವು ಅವರ ಬಳಿ ನಿಂತಿದೆ. ಈ ವರ್ಷ ಫಲಿತಾಂಶವು ನಿಮ್ಮ ಬಳಿಯಲ್ಲಿ ನಿಲ್ಲುವಂತಾಗಲಿ. ಹೌದು, ಅದನ್ನು ತಿರಸ್ಕರಿಸದಂತಾಗಲಿ. ಆ ಕೈ ಯಾವುದು ನಿಮ್ಮನ್ನು ಆಶೀರ್ವದಿಸಿದೆಯೋ ದೇವರ ಬಲಕೈ. ದೇವರು ನಿಮಗೆ ಶಕ್ತಿಯನ್ನು ಕೊಡುತ್ತಾರೆ. 2, ಸಿರಿವಂತಿಕೆ ಮತ್ತು ಗೌರವ ಅವರ ಕೈಯಲ್ಲಿದೆ. ಹೌದು, ಈ ವರ್ಷ ನಿಮ್ಮ ಫಲಿತಾಂಶ ನಿಮ್ಮ ಬಳಿಯಲ್ಲಿ ನಿಲ್ಲಲಿ. ತಿರಸ್ಕಾರ ಮಾಡಲಾಗದ ಫಲಿತಾಂಶ, ತನ್ನಿಂದ ತನ್ನೇ ಮಾತಾಡುವಂಥದ್ದು. ನೀವು ಮಾತಾಡಬೇಕಾಗಿಲ್ಲ, ನಿಮ್ಮ ಫಲಿತಾಂಶ ಮಾತಾಡಲಿ. ಮನುಷ್ಯರು ಹೇಳಬೇಕು, ಇದು ಮನುಷ್ಯನಿಗೆ ಅಸಾಧ್ಯವಾದದ್ದು, ಇದು ದೇವರ ಕಾರ್ಯವಾಗಿದೆ. ಅವರು ಬೆರಗಾಗುತ್ತಾರೆ, ಆಶ್ಚರ್ಯಚಕಿತರಾಗುತ್ತಾರೆ. ನಿಮ್ಮ ನೆರೆಯವರಿಗೆ ಹೇಳುತ್ತೀರಾ, ನನ್ನ ಜೀವನ ಒಂದು ಅದ್ಭುತ. ತುಂಬ ಜನರಿಗೆ ನನ್ನ ಜೀವನ ಒಂದು ಅದ್ಭುತ. ಜನರು ನನ್ನನ್ನು ನೋಡಿ ಚಕಿತರಾಗುತ್ತಾರೆ. ಆಮೇನ್. ದೇವರ ಮಹಿಮೆಗೋಸ್ಕರ ದೇವರಿಗೆ ಸ್ತೋತ್ರವಾಗಲಿ.